ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಕೆಲಸ ಮತ್ತು ಶಕ್ತಿ ಪಾಠದ 33ನೇ ಪ್ರಶ್ನೆ. ಸ್ವತಂತ್ರವಾಗಿ ಬೀಳುತ್ತಿರುವ ಕಾಯವು ಮುಂದುವರಿದಂತೆಲ್ಲ ಅದರ ಪ್ರಚ್ಛನ್ನ ಶಕ್ತಿಯು ಕಡಿಮೆಯಾಗುತ್ತದೆ. ಇದು ಶಕ್ತಿ ಸಂರಕ್ಷಣಾ ನಿಯಮವನ್ನು ಉಲ್ಲಂಘಿಸಿತೆ. ಏಕೆ? ಸೂಕ್ತ ಕಾರಣಗಳೊಂದಿಗೆ ಸಮರ್ಥಿಸಿ. ಸ್ವತಂತ್ರವಾಗಿ ಬೀಳುತ್ತಿರುವ ಕಾಯ ಅಂತ ಹೇಳಿದ್ದಾರೆ. ಸ್ವತಂತ್ರವಾಗಿ ಬೀಳುತ್ತಿರುವ ಕಾಯ ಗುರುತ್ವ ಪಾಠದಲ್ಲಿ ಕಲಿತಿದ್ದೀರಿ. ಸ್ವತಂತ್ರ ಪತನ ಅನ್ನುವಂತಹ ಕಾನ್ಸೆಪ್ಟು ಅಂದ್ರೆ ಗುರುತ್ವಾಕರ್ಷಣೆಗೆ ಒಳಪಟ್ಟು ಭೂಮಿಯ ಕಡೆ ಆ ಕಾಯ ಬೀಳ್ತಾ ಇರುವಂತದ್ದು ಸ್ವತಂತ್ರವಾಗಿ ಬೀಳ್ತಾ ಇರುವಂತಹ ಕಾಯ ಅಂತ ಹೇಳ್ತೀವಿ. ಈಗ ಯಾವುದೋ ಒಂದು ಕಲ್ಲು ಅಥವಾ ಚೆಂಡೇನಿದೆ, ಮೇಲಿಂದ ಕೆಳಗೆ ಬೀಳ್ತಾ ಇದೆ. ಹಾಗಿದ್ರೆ ಇಲ್ಲಿ ಅದರ ಪ್ರಚ್ಛನ್ನ ಶಕ್ತಿಯು ಕಡಿಮೆಯಾಗುತ್ತದೆ. ನೋಡಿ, ಇಲ್ಲಿ ಮೇಲಿತ್ತು, ಇಲ್ಲಿತ್ತು ಅಂತ ಇಟ್ಕೊಳ್ಳಿ. ಬೀಳ್ತಾ ಇದೆ, ಅದರ ಪ್ರಚ್ಛನ್ನ ಶಕ್ತಿ ಕಡಿಮೆ ಆಗ್ತಾ ಇದೆ. ಇಲ್ಲಿದ್ದಾಗ ಪ್ರಚ್ಛನ್ನ ಶಕ್ತಿ ಕಡಿಮೆ ಆಗ್ತಾ ಇದೆ. ಹಾಗಿದ್ರೆ ಇದು ಶಕ್ತಿ ಸಂರಕ್ಷಣಾ ನಿಯಮವನ್ನು ಉಲ್ಲಂಘಿಸಿದೆ? ಇಲ್ಲ. ಮುಕ್ತವಾಗಿ ಬೀಳುವ ವಸ್ತುವಿನ ಎತ್ತರ ಕಡಿಮೆಯಾದಂತೆ ಅದರ ಪ್ರಚ್ಛನ್ನ ಶಕ್ತಿಯು ಚಲನ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಮೊದಲು ಕುತ್ಕೊಂಡಿತ್ತು, ಪ್ರಚ್ಛನ್ನ ಶಕ್ತಿ ಇತ್ತು. ಈಗ ಏನಾಗ್ತಾ ಇದೆ? ಚಲಿಸ್ಲಿಕ್ಕೆ ಪ್ರಾರಂಭವಾಗಿದೆ. ಬೀಳ್ತಾ ಇದೆ ಅಂದ್ರೆ ಚಲಿಸ್ತಾ ಇದೆ. ಹಾಗಾಗಿ ಚಲನ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಯಾವುದೇ ಹಂತದಲ್ಲೂ ವಸ್ತುವಿನ ಒಟ್ಟು ಶಕ್ತಿ, ಪ್ರಚ್ಛನ್ನ ಶಕ್ತಿ ಮತ್ತೆ ಚಲನ ಶಕ್ತಿಯನ್ನ ಆಡ್ ಮಾಡಿದಾಗ ಯಾವುದೇ ಹಂತದಲ್ಲಿ ಅದು ಸ್ಥಿರವಾಗಿರುತ್ತದೆ. ಇಲ್ಲಿ ಶಕ್ತಿಯು ನಾಶವಾಗುತ್ತಿಲ್ಲ, ಬದಲಿಗೆ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾಗುತ್ತಿದೆ. ಪ್ರಚ್ಛನ್ನ ಶಕ್ತಿಯಿಂದ ಚಲನ ಶಕ್ತಿಗೆ ಬದಲಾಗುತ್ತಿದೆ. ಆದ್ದರಿಂದ ಇದು ನಿಯಮದ ಉಲ್ಲಂಘನೆ ಅಲ್ಲ. ಶಕ್ತಿ ಸಂರಕ್ಷಣಾ ನಿಯಮ ಏನ್ ಹೇಳುತ್ತೆ? ಶಕ್ತಿಯನ್ನ ಸೃಷ್ಟಿಸ್ಲಿಕ್ಕೂ ಸಾಧ್ಯವಿಲ್ಲ, ನಾಶಪಡಿಸ್ಲಿಕ್ಕೂ ಸಾಧ್ಯವಿಲ್ಲ. ಆದರೆ ಒಂದು ಫಾರ್ಮ್ ಅಲ್ಲಿ ಇರೋ ಶಕ್ತಿಯನ್ನ ಇನ್ನೊಂದು ಫಾರ್ಮ್ ಆಗಿ ನಾವು ಬದಲಾಯಿಸಬಹುದು ಅಂತ ಹೇಳುತ್ತೆ. ಹಾಗಾಗಿ ಇಲ್ಲಿ ಉಲ್ಲಂಘನೆ ಆಗಿಲ್ಲ. ಥ್ಯಾಂಕ್ ಯು.